ದಲಿತರು ಅಂದ್ರೆ ಲೆಕ್ಕಕ್ಕೆ ಇಲ್ವಾ? ಚರಂಡಿ ವ್ಯವಸ್ಥೆ ಇಲ್ಲದೆ ನಿವಾಸಿಗಳ ಪರದಾಟ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಓಟಿಕೆರೆ ಗ್ರಾಮದ ದಲಿತ ಕಾಲೋನಿಯ ಜನರಿಗೆ ಮೂಲಭೂತ ಸೌಕರ್ಯವೇ ಇಲ್ಲವಾಗಿದೆ. ವರ್ಷಗಳೇ ಕಳೆದರೂ ಇಲ್ಲಿನ ಜನರಿಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದಾರೆ. ವರ್ಷಗಳಿಂದ ಈ ಕಾಲೋನಿಗೆ ಚರಂಡಿ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನರಿದ್ದಾರೆ. ಓಟಿಕೆರೆ ಗ್ರಾಮದ ದಲಿತ ಕಾಲೋನಿಗೆ ಕಾಂಕ್ರೀಟ್ ರಸ್ತೆಯನ್ನೇನೋ ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಕಾಲೋನಿಗೆ ಈವರೆಗೂ ಚರಂಡಿಯನ್ನ ನಿರ್ಮಾಣ ಮಾಡಿಲ್ಲ. ಇದರಿಂದ ಕೊಳಚೆ ನೀರು ರಸ್ತೆ ಮೇಲೆ ಹರಿಯೋದ್ರಿಂದ ಜನರು ಜಾರಿ ಬೀಳ್ತಿದ್ದಾರೆ. ಅಲ್ಲದೆ ಸೊಳ್ಳೆ ಕಾಟ ಕೂಡ ಜಾಸ್ತಿಯಾಗಿದ್ದು ಸಾರ್ವಜನಿಕರಲ್ಲಿ ಅನಾರೋಗ್ಯ ಭೀತಿ ಕೂಡ ಶುರುವಾಗಿದೆ. ಇನ್ನು ಚರಂಡಿ ನಿರ್ಮಾಣಕ್ಕೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನ ಹಾಕಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಮಸ್ಯೆ ಬಗ್ಗೆ ಮಾಧ್ಯಮದ ಮೂಲಕ ಗಮನ ಸೆಳೆಯಲು ಗ್ರಾಮಸ್ಥರು ಮುಂದಾದಾಗ ಪಂಚಾಯಿತಿ ಸದಸ್ಯರು ಮಾಧ್ಯಮದ ಮುಂದೆ ಮಾತನಾಡಬೇಡಿ ಎಂದು ಒತ್ತಡ ಹಾಕಲಾಗ್ತಿದೆಯಂತೆ. ಏನಿಲ್ಲ, ರೋಡಿಂದ ಅದೇ ಈಗ ನೀರಿನ ಬಹಳ ಅವಶ್ಯಕತೆ, ಬಹಳ ತೊಂದರೆ ಆಗ್ತಾ ಐತಿ. ಈಗ ಅದನ್ನ ಒಟ್ಟಾಗೆ ಯಾರೆಲ್ಲ ಬೀಳ್ತಾರ ವಯಸ್ಸಾದವರು, ಅದರಿಂದ ಒಂದ್ ಸ್ವಲ್ಪ ಇಲ್ಲಿ ಚರಂಡಿ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಕೇಳ್ತಾರೆ. ಇವ್ರ ಮಾಹಿತಿ ಏನು ಗೊತ್ತಂತಂದ್ರೆ ಇವರು ಬಾಕ್ಸ್ ಚರಂಡಿ ಮಾಡಿಕೊಟ್ಟಾರೆ. ಒಂದು ಪಾಕ್ಸಿಂಗ್ ಇಲ್ಲ. ನಿಶ್ವಾಸ ಅಂತಂದ್ರೆ ಇವರು ರಿಸರ್ಚ್ ಎಲ್ಲ ಮಾಡ್ತಾರೆ. ಇವ್ರ ಮನೆ ಮುಂದೆ ನಿಂತ್ಕೊಂತಾರೆ. ಅವ್ರು ವಯಸ್ಸಾದರು ಒಂದು 10-15 ಜನ ವಯಸ್ಸಾದರು ಇದ್ದಾರೆ. ಅವ್ರ ಮನೆ ಬಾಕ್ಲಾಗ ರಿಸರ್ಚ್ ಮಾಡ್ತಾರೆ. ಅವ್ರಿಗೆ ಏನು ಮತ್ತೆ ಮಾಹಿತಿ ಏನೋ ಸಿಗ್ತಿಲ್ಲ ಸರ್ ಅವ್ರಿಗೆ. ಅವ್ರು ಏನು ಮಾಡ್ತಾರೆ ಒಂದು ಬಾಕ್ಸ್ ಚರಂಡಿ ನೀವು ಮಾಡಿಸ್ಲೇಬೇಕು ಸರ್ ಅವ್ರಿಗೆ. ಅಂದ್ರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ ಸರ್. ನಮಗೆ ಬೇಕಾದ್ರೆ ನಮ್ಗೆ ಚರಂಡಿ ವ್ಯವಸ್ಥೆ ಮಾಡಿಸ್ಕೊಟ್ರೆ ಅಂತಂದ್ರೆ ಇದು ಸುಮ್ಮನೆ ನಮಗೆ ಇದಾಗಲ್ಲ ಸರ್ ಅವ್ರಿಗೆ. ಬೀದಿ ದೀಪ ಎಲ್ಲ ಕರೆಕ್ಟ್ ಆಗಿದೆ, ನಮ್ಗೆಲ್ಲ ಪಕ್ಕ ಐತೆ ಸರ್. ನಮ್ಗೇನು ಎಂಥದ್ದೇನಿಲ್ಲ. ಏನಿದು ಅಂದ್ರೆ ನಮಗೆ ಮನೆ ಮುಂದೆಲ್ಲ ಕೊಚ್ಚೆ ಐತೆ, ಸೊಳ್ಳೆ. ಮನೆ ಸಂಜೆ ಆಗ್ತಿದ್ದಂಗೆ ಸಖತ್ ಸೊಳ್ಳೆ ಎಲ್ಲ ಜರ ಈ ಕೈಯು ಕಾಲು ಜಾರಿ ಬಿದ್ದವ್ರೆ. ಇದನ್ನ ರೋಡ ವ್ಯವಸ್ಥೆ ಮಾಡ್ಕೊಡ್ಬೇಕು. ರೋಡ್ ಕಾಂಕ್ರೀಟ್ ರೋಡ್ ಐತೆ, ಅದು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅದ್ ಹೇಳಕ್ಕ ನಮಗೆ ಚರಂಡಿದು ಬೇಕು. ಇಲ್ಲಿ ಚರಂಡಿಗೆ ನೀರು ಹೋಗಕ್ಕೆ. ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಿಂಗದೇವರು ಪ್ರತಿಕ್ರಿಯೆ ನೀಡಿದ್ದು, ಚರಂಡಿ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದು ನಾನಲ್ಲ, ನಿವಾಸಿಗಳೇ ಅಂತ ಸ್ಥಳೀಯರ ಮೇಲೆ ಪ್ರತ್ಯಾರೋಪ ಮಾಡಿದ್ದಾರೆ. ಅಲ್ಲದೆ ಇನ್ನೊಂದು ವಾರದಲ್ಲಿ ಇಲ್ಲಿ ಚರಂಡಿ ನಿರ್ಮಾಣ ಮಾಡ್ತೀನಿ ಎಂದು ಭರವಸೆಯನ್ನ ಕೂಡ ನೀಡಿದ್ದಾರೆ. ಹೇಳ್ರದೇನು ವಿಷಯ ಹೇಳ್ರಿ, ಮಾತಾಡ್ತೀನಿ. ಆಮೇಲೆ ನಾನು ಕೇಳ್ತೀನಿ, ಹೇಳಿ ಸರ್. ಹೇಳಿ ಸರ್, ನೀವು ವಿಷಯ ಹೇಳಿ. ನನ್ನ ಹೆಸರು ಲಿಂಗದೇವ್ರು. ಇದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ಏನ್ ಕತೆ ಅದು? ಚರಂಡಿ ಮಾಡಕ್ ಬಿಟ್ಟಿಲ್ಲ ಅವರು. ಯಾರು? ಇವರೇ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ಕೇಳ್ರಿ, ಅವ್ರನ್ನ ಇದಾರಲ್ಲ, ಅವ್ರನ್ನೇ ಕೇಳಿ ಸರ್. ಚರಂಡಿ ಮಾಡಕ್ಕೆ ಬಿಟ್ಟಿಲ್ಲ ಅವ್ರು. ಅವಾಗ ಮಾಡ್ಬೇಕಾರೆ, ರೋಡ್ ಮಾಡ್ಬೇಕಾರೆ. ಈಗ ಆಗಿದ್ದಾಗೋಯ್ತು, ರೋಡ್ ಮಾಡಕ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ. ಸರಿ ಸರ್. ಈಗ ಈ ತರ ಅವ್ಯವಸ್ಥೆ ಇದೆ ಇಲ್ಲಿ. ಈ ಅವ್ಯವಸ್ಥೆ ಈಗ ರೆಡಿ ಮಾಡ್ತೀನಲ್ಲ, ಈಗ ಹಾಕೊಂಡಿದ್ದೀನಿ ಮಾಡಕ್ಕೆ. ಮಾಡ್ತೀರಾ? ಎಷ್ಟು ದಿನದಲ್ಲಿ ಮಾಡ್ತೀರಾ? ಇನ್ನೊಂದು ವಾರದೊಳಗೆ ಮಾಡ್ತೀನಿ. ದಲಿತ ಕಾಲೋನಿಯಲ್ಲಿ ಚರಂಡಿ ಸಮಸ್ಯೆಯಿಂದ ಸಾಕಷ್ಟು ತೊಂದರೆಯಾಗ್ತಾ ಇದ್ದು ಗ್ರಾಮ ಪಂಚಾಯಿತಿ ಸದಸ್ಯರು ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಕೊಟ್ಟ ಭರವಸೆಯಂತೆ ದಲಿತ ಕಾಲೋನಿಗೆ ಚರಂಡಿ ವ್ಯವಸ್ಥೆ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.